21ನೇ ತಾರೀಕು ದರ್ಬೆಯಲ್ಲಿ ನಡೆದಂಥ ಘಟನೆ. ಡಿಜಿಟಲ್ ಸೇವಾ ಕೇಂದ್ರದಲ್ಲಿ ಜೆರಾಕ್ಸಿಗೆ ಹೋದಂಥ ವ್ಯಕ್ತಿಗಳ ಮೇಲೆ ಹಲ್ಲೆ ಮಾಡಿದ್ದು, ಆ ಹಲ್ಲೆಯನ್ನು ದಕ್ಷಿಣ ಕನ್ನಡ ಮುಸ್ಲಿಂ ಯುವಜನ ಪರಿಷತ್ ತೀವ್ರವಾಗಿ ಖಂಡಿಸ್ತದೆ. ಅಲ್ಲಿ ನಡೆದಂಥ ಘಟನೆ ಏನಂದರೆ, ಒಬ್ಬರು ಗ್ರಾಹಕರು ಡೇಟ್ ಆಫ್ ಬರ್ತ್ ಲ್ಯಾಮಿನೇಷನ್ಗೆ ಹೋಗ್ತಾರೆ. ಲ್ಯಾಮಿನೇಷನ್ ಮಾಡುವಾಗ ಅದು ಸ್ವಲ್ಪ ವ್ಯತ್ಯಾಸ ಆಗಿ ಅವರಿಗೆ ಹಾಲಾಗಿದೆ. ಅವರ ಆ ಅಂಗಡಿ ಮಾಲಕರಿಗೂ ಮತ್ತು ಆ ಗ್ರಾಹಕರಿಗೂ ಮಾತಿನ ಚಕಾಮುಕಿ ನಡೆದಿದೆ. ಚಕಾಮುಕಿ ನಡೆದು ಅವರು ವಿಡಿಯೋ ಮಾಡುವಾಗ ಆ ಮಾಲಕಿ ಅವರ ಮೇಲೆ ಹಲ್ಲೆ ಮಾಡಿದ್ದಾರೆ. ಅದ ನಂತರ ಅವರ ಮಗ ಸೇರಿ ಅವರಿಗೆ ಹಿಗ್ಗಾಮುಗ್ಗ ಥಳಿಸಿ ಆ 40 ದಿನ ಡೆಲಿವರಿ ಆಗಿ ಸಿಸೇರಿಯನ್ ಆಗಿ 40 ದಿನದ ಒಂದು ಮಹಿಳೆ ತನ್ನ ಮಗುವನ್ನು ಕೈಯಲ್ಲಿ ಹಿಡ್ಕೊಂಡಿತ್ತು. ಅವರು ತುಳಿದಾಗ ಆ ಮಗು ಕೆಳಗೆ ಬಿತ್ತು. ಅವರು ಬೊಬ್ಬೆ ಹೊಡೆದು ಹೊರಗೆ ಬಂದರು. ಹೊರಗೆ ಬರುವಾಗ ಅಲ್ಲಿ ಯಾರೋ ಪಬ್ಲಿಕ್ ನೋಡಿ, ಅಲ್ಲಿ ಪಬ್ಲಿಕ್ ಸೇರಿತ್ತು. ಸೇರಿ ಅಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯಬಾರೆಂಬ ಉದ್ದೇಶದಿಂದ ಎಲ್ಲ ಮುಸ್ಲಿಂ ಯುವಕರು ಸೇರಿ ಅಲ್ಲಿ ಯಾವುದೇ ಅನಾಹುತ ಆಗಲಿಕ್ಕೆ ಬಿಡಲಿಲ್ಲ. ಅಂಗಡಿ ಮಾಲಕರ ಮೇಲಾಗಲಿ, ಅಂಗಡಿಗೆ ಯಾವುದೇ ಹಾನಿ ಮಾಡಲಿಕ್ಕೂ ಕೂಡ ಅಲ್ಲಿ ಆಸ್ಪದ ಕೊಡಲಿಲ್ಲ. ತದಾದ ಬಳಿಕ ಅಲ್ಲಿ ಜನ ಸೇರಿತ್ತು. ಜನ ಎರಡು ಕಡೆಯಿಂದ ಸೇರಿದೆ, ಎರಡು ಕಡೆಯಿಂದ ಜನ ಇದ್ದರು. ಅದಾದ ನಂತರ ಸಣ್ಣ ಪುಟ್ಟ ಘಟನೆ ಆಯಿತು. ಅವರು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆದರು. ಪೊಲೀಸ್ ಸ್ಟೇಷನಲ್ಲಿ ಆರೋಪಿಗಳನ್ನು ಅರೆಸ್ಟ್ ಮಾಡಿ ತಂದರು. ಅಲ್ಲಿ ಕೂಡ ಎರಡು ಕಡೆ ಜನ ಸೇರಿದ್ರು. ಇದು ವಿಷಯ ಗ್ರಾಹಕರಿಗೂ ಮತ್ತು ಮಾಲಕಿಗೆ ಆದಂಥ ಘಟನೆ. ಇಲ್ಲಿ ಕೋಮ್ ದೇಶ ಅಲ್ಲ ಅದು. ಇದನ್ನು ಕೋಮ್ ದೇಶ ಮಾಡುವ ಉದ್ದೇಶದಿಂದ ಕೆಲವು ಹಿತಾಸಕ್ತಿ ಸಂಘಟನೆಗಳು, ಕೋಮುವಾದಿಗಳು ಇವತ್ತು ಅದನ್ನು ದೊಡ್ಡ ರಾಜಕೀಯ ಲಾಭ ಪಡೆಯುವ ಉದ್ದೇಶದಿಂದ ಇವತ್ತು ಏನೋ ದೊಡ್ಡ ಪುತ್ತೂರಿನಲ್ಲಿ ದೊಡ್ಡ ಅನಾಹುತ ಆಗಿದೆ, ಬಂದಿಗೆ ಕರೆಗೊಡುವುದರ ಮೂಲಕ ಆ ಬಂದು ವಿಫಲವಾಗಿದೆ. ಈಗ ಚಲೋ ಮಾಡ್ತೇವೆ ಎಂಬುದರ ಮೂಲಕ ಇವತ್ತು ಪುತ್ತೂರಿನಲ್ಲಿ ಶಾಂತಿಯುತವಾದಂಥ ಪುತ್ತೂರಿನಲ್ಲಿ ಅಶಾಂತಿಯನ್ನು ಸೃಷ್ಟಿ ಮಾಡಲು ಹೊರಗಿನಿಂದ ಬಂದು ಇಲ್ಲಿ ಮಾಡುವಂಥ ಹುನ್ನಾರ ಇವತ್ತು ನಡೀತಾ ಇದೆ. ಅದನ್ನು ಪುತ್ತೂರಿನ ಎಲ್ಲ ಧರ್ಮದವರು ಸೇರಿ ನಮ್ಮ ಹಿಂದೂ ಸಹೋದರರು ಮತ್ತು ನಾವೆಲ್ಲರೂ ಸೇರಿ ಅದನ್ನು ವಿಫಲಗೊಳಿಸ್ತೇವೆ. 31 ತಾರೀಕಿನಿಗೆ ದಕ್ಷಿಣ ಕನ್ನಡ ಮುಸ್ಲಿಂ ಯುವಜನ ಪರಿಷತ್ ಶಾಂತಿಗಾಗಿ ಛಲೋವನ್ನು ಪುತ್ತೂರಿನಲ್ಲಿ ಹಮ್ಮಿಕೊಂಡಿದೆ. ಇದರಲ್ಲಿ ಸಾಹಿತಿಗಳು, ಚಿಂತಕರು, ಅನೇಕ ವಿವಿಧ ಪಕ್ಷದ ನೇತಾರರು ಭಾಗವಹಿಸಲಿದ್ದಾರೆ. ನಾವು ಇವತ್ತು ಒಂದು ವಿಷಯ ಹೇಳ್ತಾ ಇದ್ದೇನೆ, ಪುತ್ತೂರಿನಲ್ಲಿ ಬಂದಿಗೆ ಕರೆಗೊಡುವಂಥ ಏನಾಗಿದೆ, ಅಥವಾ ಪುತ್ತೂರು ಚಲೋ ಮಾಡಲಿಕ್ಕೆ ಇಲ್ಲಿ ಏನಾಗಿದೆ? ಇಲ್ಲಿ ಏನಾಗಿದೆ ಅಂದರೆ BJP ಮತ್ತು ಸಂಘ ಪರಿವಾರ ಈ ಜಿಲ್ಲೆಯಲ್ಲಿ ಪುತ್ತೂರಿನಲ್ಲಿ ವಿಫಲವಾಗಿದೆ. ಅವರಿಗೆ ಬೇರೆ ಯಾವುದೇ ಎಜೆಂಡಾ ಇಲ್ಲ. ಪುತ್ತೂರಿನಲ್ಲಿ ಹೇಗಾದರೂ ಮಾಡಿ ಒಂದು ಕೋಮು ಗಲಭೆ ಸೃಷ್ಟಿ ಮಾಡಿ ಇಲ್ಲಿ ಲಾಭ ಪಡೆಯಲು ಪ್ರಯತ್ನ ಮಾಡುತ್ತಾರೆ. ಪುರುಷರಕಟ್ಟೆಯಲ್ಲಿ ನೋಡಿದ್ರು, ಪುರುಷರಕಟ್ಟೆಯಲ್ಲಿ ಅದನ್ನು ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿ ಮತ್ತು ಪೊಲೀಸ್ ಇಲಾಖೆ ಅದನ್ನು ವಿಫಲಗೊಳಿಸಿದೆ. ಇವತ್ತು ನನ್ನ ಪುತ್ತೂರಿನ ಮಹಾಜನತೆಯಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ನಾವು ಶಾಂತಿಯುತವಾಗಿ ಎಲ್ಲರೂ ಸೌಹಾರ್ದತೆಯಿಂದ ಇಲ್ಲಿ ನಾವು ಒಗ್ಗಟ್ಟಿನಿಂದ ಇದ್ದೇವೆ. ಹೊರಗಿನಿಂದ ಬಂದು ಯಾವನೊಬ್ಬ ಜಗದೀಶ್ ಕಾರ್ ಅಂತ ಹಿಂದೆ ಪುತ್ತೂರಿಗೆ ಬಂದು ಇಲ್ಲಿ ಪ್ರೋಕ್ ಭಾಷಣ ಮಾಡಿ SI ಅನ್ನು, ಪೊಲೀಸುಗಳನ್ನು ಹಿಗ್ಗಾಮುಗ್ಗ ಬಯಸಿ ಅವರು ಹೋದ ನಂತರ ಇಲ್ಲಿ ಪುತ್ತೂರಿನಲ್ಲಿ ಕೋಮುಗಲಭೆ ಆಗಿದೆ. ಇನ್ನೊಮ್ಮೆ ಪುತ್ತೂರಿಗೆ ಬಂದಿದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ ವರ್ತಕರ ಜಿಯಾದ್. ಏನು ಹೇಳ್ಬೇಕು, ವರ್ತಕ ಜಿಯಾದ್ ಅಂತೆ. ಏನು ನಾಲಗೆ ಹೇಗೆ ಅವ್ರು ಮಗ್ತಾ ಇದೆ ಗೊತ್ತಿಲ್ಲ. ಎಲ್ಲವೂ ಜಿಯಾದ್ ಅಂತೆ. ನನಗೆ ಕಾಣ್ತಾ ಇದೆ ಇಲ್ಲಿ ಜಿಯಾದ್ ಮಾಡುವುದು ಸಂಘ ಪರಿವಾರ ಮತ್ತು ಇಲ್ಲಿಯ BJP ಅವರು ಜಿಯಾದ್ ಮಾಡುದು. ಜಿಯಾದ್ ಅಂದ್ರೆ ಅವರು ಬೇರೆಯವರ ಮೇಲೆ ಜಿಯಾದ್ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಇವತ್ತು ನಾನು ಜಗದೀಶ್ ಕಾರಂತ ಆಗ್ಲಿ, ಶರಣ್ ಪಂಪಲ್ ಆಗಲಿ, ಮತ್ತೆ ಅತ್ತಾವರಾಗ್ಲಿ ಪುತ್ತೂರಿನಲ್ಲಿ ಬಂದು ನಿಮ್ಮ ಬೇಲೆಯನ್ನು ಬಯಸುದು ಬೇಡ. ನೀವು ನಿಮ್ಮ ಊರಲ್ಲಿ ಮಾಡಿ. ಪುತ್ತೂರಿನಲ್ಲಿ ಅದಕ್ಕೆ ಬೇಕಾದ ಜನ ಇದ್ದ.
ಹಿಂದೂಗಳಿದ್ದಾರೆ, ನೈಜ ಹಿಂದೂಗಳು ಪುತ್ತೂರಿನಲ್ಲಿದ್ದಾರೆ. ನಿಮ್ಮ ಡೋಂಗಿತ್ವ ಹಿಂದುತ್ವ ಇಲ್ಲಿ ಬೇಡ. ನಾನು ಇಷ್ಟೇ ಹೇಳುವುದು, ಪೊಲೀಸ್ ಇಲಾಖೆಯಲ್ಲಿ ಇಲ್ಲಿ ಶಾಂತಿ ಕಾಪಾಡಬೇಕು, ಶಾಂತಿ ಸುವ್ಯವಸ್ಥೆ ಕಾಪಾಡುವ ದೃಷ್ಟಿಯಲ್ಲಿ ನಾವು ಶಾಂತಿ ಚಲೋ, ಪುತ್ತೂರಲ್ಲಿ ಶಾಂತಿ ಚಲೋವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮ ಎಲ್ಲ ಪುತ್ತೂರಿನ ಮಹಾಜನತೆ ಭಾಗವಹಿಸಬೇಕು ಎಂದು ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಈಗಾಗಲೇ ನಾವು ಅದು ನಿಗದಿ ಮಾಡಲಿಲ್ಲ, ಸ್ಥಳ ನಿಗದಿ ಮಾಡಲಿಲ್ಲ. ಅಂತೂ ಇಂತೂ ನಮ್ಮ ಕಾರ್ಯಕ್ರಮ AC ಆಫೀಸ್ ಮುಂಗಡದಲ್ಲಿ ಬರ್ತದೆ. ನಾವು ಅದು ರ್ಯಾಲಿ ಮುಖಾಂತರ ಎಲ್ಲಿಂದ ಬರ್ಬೇಕಂತ ತೀರ್ಮಾನ ಮಾಡ್ತೇವೆ. ನಾವು ಬೆಳಿಗ್ಗೆ 10:30 ಗಂಟೆಯಿಂದ ಸ್ಟಾರ್ಟ್ ಮಾಡುದು. ನಾವು ಅದು ದರ್ಬೆಯಿಂದವೋ ಇಲ್ಲಿಂದ ಅಂತ ನಾವು ಡಿಸೈಡ್ ಮಾಡಲಿಲ್ಲ. ಅಂತೂ ಇದು ನಮ್ಮ ಚಲೋ ಪುತ್ತೂರಲ್ಲಿದೆ. ಶಾಂತಿ ಸಂವಾದ, ಅಶಾಂತಿಯನ್ನು ಸೃಷ್ಟಿಲಿಕ್ಕೆ ಹೊರಗಿನಿಂದ ಬಂದವರ ವಿರುದ್ಧ ಸೌಹಾರ್ದ ಚಲೋ, ಶಾಂತಿ ಚಲೋ. ಸೌಹಾರ್ದ ಅಂದ್ರೆ ಅದೇ ಅಲ್ಲ, ಶಾಂತಿ ಸೌಹಾರ್ದ, ಶಾಂತಿ ಚಲೋ, ಶಾಂತಿ ಸೌಹಾರ್ದಕ್ಕಾಗಿ ಪುತ್ತೂರಿನಲ್ಲಿ ಚಲೋ, ಸೌಹಾರ್ದಕ್ಕಾಗಿ ಶಾಂತಿಯ ನಡೆ. ಯಾವುದು ನಾವು ಹೇಳ್ತೇವೆ. ಈಗ ಅವ್ರು ಹೇಳಿದ್ರು, ನಮ್ಮ ಅಧ್ಯಕ್ಷರು ಹೇಳಿದ್ರು, ಬಾಕಿ ನಾನು ಎಕ್ಸ್ಪ್ಲೈನ್ ಮಾಡ್ತೇನೆ. ಅವ್ರದ್ದು ಆಯ್ತ ನಂತರ ನಾವು ಹೇಳ್ತಾ ಇರೋದು, ಹೊರಗಿನಿಂದ ಅವರು ಬಂದು ಇಲ್ಲಿ ಅಶಾಂತಿಯನ್ನು ಸೃಷ್ಟಿ ಮಾಡೋದು ಬೇಡ. ಇಲ್ಲಿ ಶಾಂತಿಯುತವಾಗಿ ಸೌಹಾರ್ದಯುತವಾಗಿ ನಾವು ಬದುಕಬೇಕು. ನಾವು ಇಲ್ಲಿ ಇರುವವರು ಬೆಳಿಗ್ಗೆ ಎದ್ದು ಅವರ ಮುಖ ನಾವು ನೋಡು, ನಮ್ಮ ಮುಖ ಅವರು ನೋಡುವುದು. ಹೊರಗಿನಿಂದ ಬಂದು ನೀವು ಇಲ್ಲಿ ಪ್ರೋಕ್ ಭಾಷಣ ಮಾಡಿ ಹೋಗಿ ಇಲ್ಲಿಯ ಪುತ್ತೂರಿನವರ ಚಂದವನ್ನು ನೋಡುದು ಬೇಡ ಅಂತ ನಮ್ಮ ವಿನಂತಿ. ಮಾನ್ಯ ಅಧ್ಯಕ್ಷರು ವಿವರವಾಗಿ ನಮ್ಮ ಉದ್ದೇಶ, ನಾವು ಪ್ರಶ್ನೆ ಕರೆದಂತ ಉದ್ದೇಶವನ್ನು ಬಹಳ ವಿವರವಾಗಿ ಹೇಳಿದರು. ತಾವು ಇಲ್ಲಿ ಒಂದು ಕ್ವಶನ್ ಕೇಳಿದರೆ, ಹೇಗೆ ಕಾರ್ಯಕ್ರಮವನ್ನು ನೀವು ಜೋಡಣೆ ಮಾಡ್ತೀರಿ ಅಂತ ಹೇಳಿ. ನಾವು ಪುತ್ತೂರು ಕಿಲ್ಲೆ ಮೈದಾನದ ಅಮರ್ ಜವಾನ್ನ ಎದುರುಗಡೆ ಪ್ರತಿಭಟನಾ ನಡೆಸುವಂತಹ ಸ್ಥಳದಲ್ಲಿ ನಾವು ಜನರನ್ನು ಸೇರಿಸುವಂತ ಒಂದು ವ್ಯವಸ್ಥೆ ಕಾರ್ಯಕ್ರಮ ನಾವು ಜೋಡಣೆ ಮಾಡ್ತೇವೆ. ಯಾಕೆ ಇವರು ನಿಖರವಾಗಿ ಹೇಳಿಲ್ಲ ಅಂತ ಹೇಳಿದ್ರೆ, ಅದಕ್ಕೆ ಪರ್ಮಿಷನ್ ಬೇರೆ ಕಾರ್ಯಗಳೆಲ್ಲ ಆಗ್ಬೇಕಾದ ಕಾರಣ ಅದಾದ ನಂತರ ಅದರ ಪ್ರಕಟಣೆಯನ್ನು ನಾವು ಕೊಡುತ್ತೇವೆ. ನಮ್ಮ ಉದ್ದೇಶ ಇಲ್ಲೇ ಆಗಿರ್ತದೆ. ಪೊಲೀಸ್ ಪರ್ಮಿಷನ್ ಸಿಕ್ಕಿದ್ರೆ ಮಾತ್ರ ಈ ಕಾರ್ಯಕ್ರಮ ಅಲ್ಲ, ನಾವು ಸಿಕ್ಕಿದ್ರೆ ಮಾತ್ರ ಆಗ್ತದೆ. ಆದ್ರೆ ಖಂಡಿತವಾಗಿ ಇದಕ್ಕೆ ಪೊಲೀಸ್ ಪರ್ಮಿಷನ್ ಸಿಗ್ತದೆ. ಯಾಕೆ ಅದೇ ಯಾವುದು ಅಂತ ಹೇಳಿದ್ರೆ, ನಾನು ನಮ್ಮ ಪ್ರೆಸ್ ನೋಟ್ ಅಲ್ಲಿ ಹೇಳಿದಾಗೆ ಪುತ್ತೂರು ಸೌಹಾರ್ದ ಚಲೋ. ಯಾಕೆ ಈ ಟೈಟಲ್ ನಾವು ಕೊಟ್ಟಿದ್ದೇವೆ ಅಂತ ಹೇಳಿದ್ರೆ, ಪುತ್ತೂರಲ್ಲಿ ಶಾಂತಿ ಉಂಟು, ಸೌಹಾರ್ದತೆ ಉಂಟು, ಅದನ್ನು ಉಳಿಸ್ಲಿಕ್ಕೆ ಬೇಕಾಗಿ ಈ ಚಲೋ. ಯಾಕಂತ ಹೇಳಿದ್ರೆ, ಪತ್ರಿಕೆಗಳಲ್ಲಿ ಆ ದರ್ಬೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹಲವಾರು ಊಹಾಪೋಹಗಳು, ಅಪಪ್ರಚಾರಗಳು ನಡೀತಾ ಉಂಟು. ಎಲ್ಲೆಲ್ಲಿಂದಲೂ ಕೂಡ ನಿಮಗೂ ಕೂಡ ಕಾಲ್ ಬಂದಿರ್ಬೋದು, ಏನಾಗಿದೆ ಪುತ್ತೂರಲ್ಲಿ, ಏನಾಗ್ತಾ ಉಂಟು, ಬಂದಂತ ಹೇಳ್ತಾರೆ, ಚಲೋ ಅಂತ ಹೇಳ್ತಾರೆ, ಏನಾಗಿದೆ? ಇಲ್ಲಿ ಒಂದು ಕೊಲೆ ಆಗ್ಲಿಲ್ಲ, ಒಂದು ಸ್ಟ್ಯಾಬಿಂಗ್ ಆಗ್ಲಿಲ್ಲ, ಮತ್ತೊಂದು ಏನು ಕೂಡ ಆಗ್ಲಿಲ್ಲ. ಅಧ್ಯಕ್ಷರು ಹೇಳಿದ ರೀತಿಯಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಆ ಒಂದು ಗ್ರಾಹಕ ಮತ್ತು ಏನು ಅದರ ಮಾಲಕ ಅಥವಾ ಅದರ ವ್ಯಾಪಾರಸ್ಥ ಅವರೊಳಗೆ ಒಂದು ಆಕಸ್ಮಿಕವಾದಂತ ಒಂದು ಘಟನೆ ನಡೆದಿದೆ. ಒಂದು ಆಕಸ್ಮಿಕ ಘಟನೆ ಆಡಿದ್ರೆ ಏನು ಅಂತ ಹೇಳಿದ್ರೆ, ಒಂದು ರಸ್ತೆಯಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಒಂದು ಆಕ್ಸಿಡೆಂಟ್ ಆಗ್ತದೆ. ಆಕ್ಸಿಡೆಂಟ್ ಆಗುವಾಗ ಏನ್ ಮಾಡ್ತಾರೆ ಅಂತ ನಾವು ನೀವು ಸೇರಿಕೊಂಡು ಹೋಗ್ತೇವೆ. ಅಲ್ಲಿ ಏನ್ ಮಾಡ್ಬೇಕು, ಅವರಿಗೆ ಉಪಚರಿಸುವಂತ ಕೆಲಸ, ಮತ್ತೊಂದು ವ್ಯವಸ್ಥೆಗಳನ್ನ ನಾವು ಮಾಡ್ತೇವೆ. ಅಲ್ಲಿ ಕೂಡ ಜನ ಸೇರ್ತಾರೆ. ಒಂದು ಘಟನೆ ಆದಾಗ ಜನರಿಗೆ ಇಂಟ್ರೆಸ್ಟ್ ಜಾಸ್ತಿ ಇರ್ತದೆ, ಏನಾಗ್ತದೆ ಅಂತ ನೋಡುದು. ಅಲ್ಲಿ ಹಿಂದೂ ಸೇರುವುದು, ಮುಸಲ್ಮಾನ್ ಸೇರುವುದು ಅಂತ ಹೇಳಿ ಅಲ್ಲ. ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಒಂದು ಆಕಸ್ಮಿಕವಾಗಿ ಈ ಒಂದು ಇನ್ಸಿಡೆಂಟ್ ಆದಾಗ ಅಲ್ಲಿ ಹಿಂದೂ ಮುಸ್ಲಿಂ ಅಂತ ಹೇಳಿ ಯಾರು ಕೂಡ ನೋಡ್ಲಿಲ್ಲ. ಈಗ ಹಲವಾರು ಮಂದಿ ಇಲ್ಲಿ ಚಿಂತಕರು ಇಲ್ಲಿ ಪ್ರೆಸ್ ಮಾಡಿದ್ದು ನಿಮ್ಮ ಮುಂದೆ ಮಾಡಿದ್ದಾರೆ. ಏನ್ ಹೇಳಿದ್ದಾರೆ, ಒಂದು ಪ್ರತಿಷ್ಠಿತ ಕುಟುಂಬ. ಯಾಕಂತ ಹೇಳಿದ್ರೆ ಗೌರಿ ಪೈ ಇರಬಹುದು, ವಾಮನ್ ಪೈ ಇರಬಹುದು, ಸದಾಶಿವ ಪೈ ಇರಬಹುದು, ನಮ್ಮ ಶಂಕರ್ ಪೈ ಇರಬಹುದು, ಅದೇ ರೀತಿ ಪ್ರಸಿದ್ಧ ವೈದ್ಯರಾದಂತಹ ಗೋಪಿನಾಥ್ ಪೈ ಇರಬಹುದು. ಇವರೆಲ್ಲರೂ ಸಮಾಜ ಕಟ್ಟಲಿಕ್ಕೆ ಬೇಕಾಗಿ, ಬಾಂಧವ್ಯವನ್ನು ಕಟ್ಟಲಿಕ್ಕೆ ಬೇಕಾಗಿ ಅವರು ಹೋರಾಟ ಮಾಡಿದಂತ ವ್ಯಕ್ತಿಗಳು, ವಿವಿಧ ಸಂಘಟನೆಯಲ್ಲಿ ಸಕ್ರಿಯವಾಗಿದ್ದುಕೊಂಡು ಪುತ್ತೂರಿನ ಅಭಿವೃದ್ಧಿಗೆ ಪಣ ತೊಟ್ಟಂತ ವ್ಯಕ್ತಿಗಳು. ಏನೋ ಒಂದು ಕೆಲಸ ಮಾಡುವಾಗ, ಈಗ ನಾನು ಎಷ್ಟು ಒಳ್ಳೆಯವನಾದರೂ ಕೂಡ ಕೆಲವೊಂದು ಸಂದರ್ಭಗಳಲ್ಲಿ ಕೆಲವೊಂದು ಇನ್ಸಿಡೆಂಟ್ಗಳಲ್ಲಿ ಪ್ರೂವೋಕ್ ಆಗ್ಬಹುದು, ಪರಸ್ಪರ ಹೆಚ್ಚು ಕಡಿಮೆ ಆಗ್ಬಹುದು, ಮಾತಿನಲ್ಲಿ ಪ್ರವರ್ತನೆಯಲ್ಲಿ ಹೆಚ್ಚು ಕಡಿಮೆ ಆಗ್ಬಹುದು. ಅದೇ ಇಲ್ಲಿ ಸಂಭವಿಸಿದ್ದು. ಅದಕ್ಕೆ ಹಿಂದೂ ಮುಸ್ಲಿಂ ಅಂತೇಳಿ ಪಟ್ಟ ಕಟ್ಟುವಂತ ಅವಶ್ಯಕತೆ ಇಲ್ಲ. ಇಲ್ಲಿ ಏನಾಗಿದೆ, ಇಲ್ಲಿ ಪುತ್ತೂರು ಹಲವಾರು ವರ್ಷಗಳಿಂದ ನಿಮ್ಗೆ ಗೊತ್ತಿರ್ಬೋದು, 90ರ ದಶಕದಲ್ಲಿ ಏನೆಲ್ಲ ಘಟನೆಗಳು ನಡೆದಿದೆ. ಸೌಮ್ಯ ಭಟ್ ಕೊಲೆ ಪ್ರಕರಣ ಇರಬಹುದು, ಅದರ ನಡೆದಂತಹ ಇನ್ಸಿಡೆಂಟ್ಗಳು ಇರಬಹುದು, ಬೇರೆ ಬೇರೆ ವಿಚಾರಗಳಲ್ಲಿ ಇಲ್ಲಿ ಒಂದು ರೀತಿಯ ಭಯದ ವಾತಾವರಣಗಳು ಆಗ್ತಾ ಇತ್ತು. ಆ ದೇವರ ದಯದಿಂದ ಪುತ್ತೂರಲ್ಲಿ ಭಯದ ವಾತಾವರಣಗಳಿಲ್ಲ. ನೀವು ಕೂಡ ಇಲ್ಲಿಗೆ ಬರ್ಬೇಕಾದ್ರೆ, ಪತ್ರಿಕಾ ಇಲ್ಲಿಗೆ ಬರ್ಬೇಕಾದ್ರೆ ಎಷ್ಟು ಕಷ್ಟಪಡ್ತಾ ಇದ್ರಿ, ಪೊಲೀಸರ ಸಹಾಯ ಕೂಡ ಬೇಕಿತ್ತು.
ಇಲ್ಲಿಗೆ ಏನು ಅಂತ ಹೇಳಿದ್ರೆ ನಾವು ಮುಂಚೆ ಕಾಸರಗೋಡಿಗೆ ಹೋಗ್ಬೇಕಾದ್ರೆ ಫೋನ್ ಮಾಡಿ ಕೇಳುವುದು ನಿಮ್ಮಲ್ಲಿ ಸ್ಟ್ರೈಕ್ ಉಂಟಾ ಅಂತ ಹೇಳಿ. ಆ ಒಂದು ಸಂದರ್ಭ ಇತ್ತು. ಈಗ ಪುತ್ತೂರಿಗೆ ಕೂಡ ಪುತ್ತೂರಲ್ಲಿ ಗಲಾಟೆ ಉಂಟಾ ಅಂತ ಹೇಳ್ಕೊಂಡು ಕೇಳುವಂತ ವ್ಯವಸ್ಥೆ ಇತ್ತು. ಈಗ ಹಾಗೇನಿಲ್ಲ. ಇಲ್ಲಿ ಬಹಳಷ್ಟು ಸೌಹಾರ್ದತೆಯಿಂದ ಇಲ್ಲಿ ಏನು ವಾಸ ಮಾಡ್ತಾ ಇದ್ದಾರೆ. ಇಷ್ಟೊಂದು ಸೌಹಾರ್ದತೆಯಲ್ಲಿ ಇರುವಾಗ ಈ ಒಂದು ಘಟನೆಯನ್ನು ನೆಪವಾಗಿ ಇಟ್ಟುಕೊಂಡು ಸಂಘ ಪರಿವಾರದವರು ಇಲ್ಲಿ ಗಲಭೆ ಅಶಾಂತಿಯನ್ನು ಸೃಷ್ಟಿಸಲಿಕ್ಕೆ ಪ್ರಯತ್ನ ಪಡ್ತಾ ಇರೋದು ಬಹಳ ಖೇದಕರ ಸಂಗತಿ. ಇದರಿಂದ ಏನಾಗ್ತದೆ, ಆ ಬಂದಂತವರು ಅವರು ಪುತ್ತೂರಿನವರಲ್ಲ. ಈಗ ಹೇಳಿದಂತ ಪ್ರತಿಯೊಬ್ಬ ವ್ಯಕ್ತಿಗಳು ಕೂಡ ಈ ಬಂದಿಗೆ ಕರೆ ಕಟ್ಟುವವರು ಕೂಡ ಪುತ್ತೂರಿನವರಲ್ಲ. ಈಗ ನಾಳೆ ಚಲೋ ಮಾಡಲಿಕ್ಕೆ ಬೇರೆ ಬೇರೆಯವ್ರನ್ನ ಕರೆಸುವವರು ಕೂಡ ಪುತ್ತೂರಿನವರಲ್ಲ. ಪುತ್ತೂರಿಗೆ ಏನಾಗಿದೆ, ಪುತ್ತೂರಲ್ಲಿ ಏನು ಆಗ್ಲಿಲ್ಲ, ಏನಾಗದಕ್ಕೆ ಪುತ್ತೂರು ಚಲೋ ಏನು ಮಾಡ್ತೀವಿ. ಅದಕ್ಕೆ ನಾವು ಹೇಳ್ತೇವೆ ಪುತ್ತೂರಲ್ಲಿ ಸೌಹಾರ್ದತೆ ಗಟ್ಟಿಯಾಗಿದೆ. ಒಂದು ಸ್ಟ್ಯಾಬಿಂಗ್ ಆಗ್ಲಿಲ್ಲ, ಒಂದು ಅಂಗಡಿಗೆ ಬೆಂಕಿ ಕೊಡುವಂತ ಕೆಲಸ ಆಗ್ಲಿಲ್ಲ, ಒಂದು ರಸ್ತೆ ತಡೆ ಆಗ್ಲಿಲ್ಲ, ಯಾವುದು ಕೂಡ ಇಲ್ಲಿ ನಡೀಲಿಲ್ಲ. ನಾನು ಕೇಳುವಂತದ್ದು ಪುತ್ತೂರಲ್ಲಿ ಏನು ಆಗದೆ ಪುತ್ತೂರಲ್ಲಿ ಶಾಂತಿಯಲ್ಲಿ ಮತ್ತು ಅದೇ ರೀತಿಯಾಗಿ ಗಟ್ಟಿಯಾಗಿರುವಾಗ ಪುತ್ತೂರು ಚಲನ ಅವಶ್ಯಕತೆ ಏನುಂಟು. ಅದಕ್ಕೆ ನಾವು ಮಾಡ್ತಾ ಇರೋದು ರಾಜ್ಯದ ಖ್ಯಾತ ಸಾಹಿತಿಗಳು, ಚಿಂತಕರು, ನಿಮ್ಮಂತ ನಾಗರಿಕರನ್ನು ಸೇರಿಸಿಕೊಂಡು ನಾವು ಸೌಹಾರ್ದ ಚಲವನ್ನು ಇಲ್ಲಿ ಮಾಡ್ತೇವೆ. ನಮ್ಮಲ್ಲಿ ಏನು ಆಗ್ಲಿಲ್ಲ ಎಂಬ ಸಂದೇಶವನ್ನು ರಾಜ್ಯಕ್ಕೆ ಕೊಡ್ಲಿಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೇವೆ. ಹಿಂದೂ, ಮುಸಲ್ಮಾನರು, ಕ್ರೈಸ್ತರು ಎಲ್ಲರೂ ಕೂಡ ಸೌಹಾರ್ದದಲ್ಲಿ ಬಾಳ್ತಾರೆ ಎಂಬುದನ್ನು ನಾವು ಸಮಾಜಕ್ಕೆ ತಿಳಿಸಿಕೊಡುವ ಉದ್ದೇಶದಿಂದ ದಕ್ಷಿಣ ಕನ್ನಡ ಮುಸ್ಲಿಂ ಯುವಜನ ಪರಿಷತ್ ನಾಡಿನ ಎಲ್ಲ ಸಮಾನ ಮನಸ್ಕ ಸಂಘಟನೆಯನ್ನು ಸೇರಿಸಿಕೊಂಡು ದಿನಾಂಕ 31ರಂದು ನಾವು ಪುತ್ತೂರು ಸೌಹಾರ್ದ ಸ್ಥಳವನ್ನು ಮಾಡ್ತೇವೆ. ನೀವು ಪ್ರಜಾಪ್ರಭುತ್ವದ ಕಾವಲುಗಾರರು ಅಂತ ನಾವು ಅದರಲ್ಲಿ ಉಲ್ಲೇಖ ಮಾಡಿದ್ದೇವೆ. ಯಾಕಂತಂದ್ರೆ ನಿಮ್ಮ ಕೈಯಲ್ಲಿ ಒಬ್ಬ ವೈದ್ಯನ ಕೈಯಲ್ಲಿ ಕತ್ತಿದ್ರೆ ಅವನ ಜೀವನ ಉಳಿಸಲಿಕ್ಕೆ ಸಾಧ್ಯ ಆಗ್ತದೆ. ಅದೇ ರೀತಿಯಾಗಿ ಒಬ್ಬ ಕಟಕನ ಕೈಯಲ್ಲಿ ಕತ್ತಿದ್ರೆ ಜೀವ ಹೋಗ್ತದೆ. ಅದೇ ರೀತಿ ಮಾಧ್ಯಮ ಮಿತ್ರರು ಅವರು ಪೆನ್ ಹಿಡಿದು ಬರುವವರು ಅದನ್ನು ಒಳ್ಳೆದಕ್ಕೂ ಕೂಡ ಬಳಸಬಹುದು, ಕೆಟ್ಟದಕ್ಕೂ ಕೂಡ ಬಳಸಬಹುದು. ನಾನು ಅದಕ್ಕೆ ಹೇಳಿದ್ದು, ನೀವು ಪ್ರಜಾಪ್ರಭುತ್ವದ ಕಾವಲುಗಾರರು, ನಿಮ್ಮ ಮೂಲಕ ಸಮಾಜಕ್ಕೆ ಉತ್ತಮ ಸಂದೇಶ ಕೊಡಬೇಕು. ನೀವೆಲ್ಲರೂ ಪುತ್ತೂರಿನವರು, ಪುತ್ತೂರಲ್ಲಿ ಏನು ಆಗ್ಲಿಲ್ಲ, ಏನು ಆಗುವುದೂ ಇಲ್ಲ. ಅದಕ್ಕೆ ನಿಮ್ಮ ಸಹಕಾರವನ್ನು ನಾವು ಕೋರ್ತಾ ಇದ್ದೇವೆ. ಈಗ 31ರಂದು ಆಯ್ಕೆ ಮಾಡಿದ್ದಾರೆ. ಅದು 31ರಂದು ಮಾಡ್ಲಿಕ್ಕೆ ಕಾರಣ 31ರಂದು 5,000 ಜನ ಸೇರುವಂತದ್ದು, ಮತ್ತೊಂದು ಬೇರೆ ಬೇರೆ ಜನಗಳನ್ನು ಸೇರಿಸಿ ಇಲ್ಲಿ ಹಿಂದೂ ಬಾಂಧವರಿಗೆ ತೊಂದರೆ ಆಗಿದೆ, ಜಿಹಾದಿಗಳಿಂದ ತೊಂದರೆ ಆಗಿದೆ, ದುಷ್ಕರ್ಮಗಳಿಂದ ತೊಂದರೆ ಆಗಿದೆ. ಆಕಸ್ಮಿಕ ಘಟನೆ ಅಲ್ಲ. ಆಕ್ಸಿಡೆಂಟ್ ಆಗುವುದು ಉದ್ದೇಶಪೂರ್ವಕವಾಗಿ ಯಾರು ಗೊತ್ತಾರ, ಅದು ಆಕಸ್ಮಿಕ ಘಟನೆ ಅಂತ ಹೇಳುದು. ಇದು ಆಕಸ್ಮಿಕ ಘಟನೆಯನ್ನು ವ್ಯವಸ್ಥಿತ ಘಟನೆ ಅಂತ ಜಗದೀಶ್ ಕಾರಂತರವರು ಮೊನ್ನೆ ಹೇಳಿದ್ರು. ಇದು ಇಲ್ಲದ ವಿಚಾರಗಳಿಗೆ ಬಣ್ಣ ಕಟ್ಟುವಂತ ವಿಚಾರವನ್ನು ಮಾಡ್ತಾ ಇರ್ಬೇಕಾದ್ರೆ, ಆ ಒಂದು ಉದ್ದೇಶದಲ್ಲಿ ಜನವನ್ನು ಸೇರಿಸಬೇಕಾದ್ರೆ ನಾವು ಪುತ್ತೂರಿನವರಾಗಿ ನಾವು ಬದುಕಬೇಕು. ಅದಕ್ಕೆ ಬೇಕಾಗಿ ಇಲ್ಲಿ ಏನು ಆಗ್ಲಿಲ್ಲ ಅಂತ ಹೇಳುವ ದೃಷ್ಟಿಯಿಂದ ಅದೇ ದಿವಸವನ್ನ ನಾವು ನಿಗದಿಪಡಿಸಿದ್ದೇವೆ. ರಾಜ್ಯದ ಚಿಂತಕರನ್ನು, ರಾಜ್ಯದಿಂದ ಅಂತೇಳಿ ಜನರನ್ನು ಕರೆಸುವುದಲ್ಲ, ಈ ವಿಚಾರದಲ್ಲಿ ಪೂರಕವಾಗಿ ಮಾತನಾಡುವಂತ ವ್ಯಕ್ತಿಗಳನ್ನು ಕರೆಸಲಿಕ್ಕೆ ನಾವು ಪ್ರಯತ್ನ ಪಡ್ತೇವೆ. ಪುತ್ತೂರಿಂದಲೇ ಹೊರಗಿಂದ ಬರುವುದಿಲ್ಲ, ಹೊರಗಿನಿಂದ ತರುವ ಅಗತ್ಯವೂ ನಮಗಿಲ್ಲ. ಎಲ್ಲರನ್ನು ನಾವು ಕರೆಯುತ್ತೇವೆ. ಮುಸ್ಲಿಂ ಯುವಜನ ಪರಿಷತ್ತಿನಲ್ಲಿ ಮುಸ್ಲಿಂ ಸಮುದಾಯದವರು ಮಾತ್ರ. ಅದೇ ನಾನು ಈಗಾಗಲೇ ಅಧ್ಯಕ್ಷರು ಕೂಡ ಹೇಳಿದ ರೀತಿಯಲ್ಲಿ ಎಲ್ಲ ಸಮಾನ ಮನಸ್ಕರು. ಈಗ ಒಳ್ಳೆ ಕಾಸಿಗೆ ಎಲ್ಲರನ್ನು ಕೂಡ ಕರಿಬಹುದು. ಈಗ ನಮ್ಮ ಮನೆಯಲ್ಲಿ ಮದುವೆ ಇದ್ರೆ, ಮನೆ ಒಕ್ಕಲಿದ್ರೆ ಎಲ್ಲರನ್ನು ಕರಿತೇವೆ, ನಮ್ಮವ್ರನ್ನು ಮಾತ್ರ ಕರಿತೇವೆ. ಇದು ಒಳ್ಳೆ ಕಾಸು.